ಬಟ್ ಬೇರೆದೇನಾರು ಇದ್ರೆ ಕೇಳಿ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದು ಕೇಳಿ ಹಿಂದೆ. ಹಾಂ, ಅದಕ್ಕೆ ಹೇಳಿದ್ದು. ಹಾಂ, ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಸ್ವಾಮೀಜಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಇವಾಗ ದೂರು ಕೂಡ ಎಫ್ ಐ ಆರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತಿ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ನಿನ್ನೆ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ? ತುಮಕೂರಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಿದ್ರೆ ಸಿಎಂ ಡಿ.ಸಿ.ಎಂ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೊಡಲಿ, ಅಲ್ಲ ಕೊಡಲಿ. ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗತ್ತೆ. ಕೊಡಲಿ. ಹೇಮಾವತಿ ವಿಚಾರ ಬಟ್ ಬೇರೆದೇನಾರು ಇದ್ರೆ ಕೇಳಿ. ವಿಧಾನಸೌಧ ಡಿಸಿಪಿನೇ ಪತ್ರ ಬರೆದಿದ್ದು ಅನ್ನೋದು ಕೂಡ ಅದೇಪ್ಪ, ಅದನ್ನೆಲ್ಲ ಬಿಟ್ಟು ಬೇರೆದು ಕೇಳಿ ಹಿಂದೆ. ಹಾಂ, ಅದಕ್ಕೆ ಹೇಳಿದ್ದು. ಹಾಂ, ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು. ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಸ್ವಾಮೀಜಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಇವಾಗ ದೂರು ಕೂಡ ಎಫ್ ಐ ಆರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತಿ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ನಿನ್ನೆ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ? ತುಮಕೂರಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಿದ್ರೆ ಸಿಎಂ ಡಿ.ಸಿ.ಎಂ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಕೊಡಲಿ, ಅಲ್ಲ ಕೊಡಲಿ. ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗತ್ತೆ. ಕೊಡಲಿ. ಹೇಮಾವತಿ ವಿಚಾರ